18ನೇ ತಾರೀಕು ಕೋರ ಸಿನಿಮಾ ರಿಲೀಸ್ ಆಗ್ತಿದೆ. ಟ್ರೈಲರು ಸಾಂಗ್ ಎಲ್ಲ ನೋಡಿದ್ರಿ, ತುಂಬಾ ಇಷ್ಟ ಆಯ್ತು ಅನ್ಕೋತೀನಿ. ಎಲ್ಲ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡ್ತಾರೆ. ಇದರಲ್ಲಿ ಕೋರ ಸಿನಿಮಾದಲ್ಲಿ ಸ್ಪೆಷಲ್ ಆಗಿ ಎಲ್ಲ ಟೀಮ್ ವರ್ಕ್, ಎಲ್ಲ ಆರ್ಟಿಸ್ಟ್ಗಳು ಇದ್ದಾರೆ. ತುಂಬಾ ಆರ್ಟಿಸ್ಟ್ಗಳ ಬಗ್ಗೆ ಹೇಳ್ತಾ ಹೋದ್ರೆ ತುಂಬಾ ಟೈಮ್ ಆಗ್ಬೋದು. ಬಟ್ ಈ ಸಿನಿಮಾದಲ್ಲಿ ಇವತ್ತು ಈ ವೇದಿಕೆ ಹತ್ತಿದ್ದೇನೆ ಅಂದ್ರೆ ನಮ್ಗೆ ಮೂರ್ತನೇ ಕಾರಣ. ಒಂದು ರಿಯಾಲಿಟಿ ಶೋಗಳ ಮುಖಾಂತರ ಬಂದು ಎಲ್ಲೋ ಒಂದ್ ಕಡೆ ಇದ್ದು ಬೆಳೆದು ಕಷ್ಟಪಟ್ಟು ಮಾಡ್ಬೇಕಂದ್ರೆ ಒಂದು ಒಳ್ಳೆ ಬಜೆಟ್ ಅಲ್ಲಿ ಒಂದು ಸಿನಿಮಾ ಮಾಡ್ಬೇಕು, ಸುನಾಮಿ ಕಿಟೆ ಸೂಟ್ ಆಗ್ತಾನೆ ಈ ಕೋರ ಅನ್ನೋ ಒಂದು ಕ್ಯಾರೆಕ್ಟರ್ಗೆ ಅಂತ ನನ್ನ ಸೆಲೆಕ್ಟ್ ಮಾಡಿ ಒಂದು ಅದ್ಭುತವಾಗಿ ಒಂದು ಸಿನಿಮಾಗೆ ಚಾನ್ಸ್ ಕೊಟ್ಟಿದ್ದು ತುಂಬಾ ಥ್ಯಾಂಕ್ಸ್ ಅಣ್ಣ. ಹಾಗೇನೆ ಹೊರಟ ನೋಡಿರ್ಬೋದು, ಪ್ರಶಾಂತ್ ಸರ್ ಇಲ್ಲ ಇದ್ದಾರೆ, 100 days ಕೊಟ್ಟಿರೋ ಮೂವಿ ನಮ್ಗೆ ಅವಾಗಿಂದ ತುಂಬಾ ಸಪೋರ್ಟ್ ಕೊಡ್ತಿದ್ದಾರೆ. ಥ್ಯಾಂಕ್ಸ್ ಅಣ್ಣ ಬಂದಿದ್ಕೆ. ಅಂತ ಡೈರೆಕ್ಟರ್ ಹತ್ರ ನಾನ್ ಸಿಗಾಕೊಂಡು ನನ್ಗಿರೋ ಟ್ಯಾಲೆಂಟ್ 4 ಜನಕ್ಕೆ ತೋರಿಸ್ಬೇಕನ್ನೋದು ತುಂಬಾ ಕಷ್ಟ. ಯಾಕೆಂದ್ರೆ ಯಾರು ಇವತ್ತು ದುಡ್ಡು ಹಾಕಿ ಒಬ್ಬ ಡೈರೆಕ್ಟರ್ನ ಕರ್ಕೊಬಂದು ಹೀರೋನ ಸೆಲೆಕ್ಟ್ ಮಾಡಿ ಮಾಡಕ್ ಹೋಗಲ್ಲ. ಅಂತ ರಿಯಾಲಿಟಿ ಶೋಗಳಲ್ಲಿ ಮಾಡಿದಾಗ ನೀವೇನೋ ಅನ್ಕೊಂಡಿದ್ರಿ, ಬಟ್ ಈಗ ರಿಯಾಲಿಟಿ ಸ್ಟಾರ್ ಮಾಡ್ಕೊಂಡು ಕೋರ ಮಾಡ್ಕೊಂಡು ಒಂದೊಳ್ಳೆ ಸ್ಟಂಟ್ಸ್, ಒಂದೊಳ್ಳೆ ಕಾನ್ಸೆಪ್ಟ್, ಒಂದೊಳ್ಳೆ ಸುನಾಮಿ ಕಿಟ್ ಯಾವ ತರ ಇರಬೇಕು ಅಂತ ಅರೇಂಜ್ ಮಾಡ್ಕೊಂಡು ಶೋ ಅವರು ತುಂಬಾ ಅದ್ಭುತವಾಗಿ ಕೋರನ ತೋರಿಸಿದ್ದಾರೆ. ಟ್ರೈಲರ್ ನೀವು ತುಂಬಾ ಇಷ್ಟಪಟ್ಟಿದ್ದೀರಾ, ಟೀಸರ್ ತುಂಬಾ ಇಷ್ಟಪಟ್ಟಿದ್ದಾರೆ. ಒಪ್ಪಿಕೊಂಡು ಸಾಂಗು ಮತ್ತೆ ಹೇಮಂತ್ ಸರ್ ತುಂಬಾ ಅದ್ಭುತವಾಗಿ ಮ್ಯೂಸಿಕ್ ಮತ್ತೆ ಇದೆಲ್ಲ ಮಾಡಿದ್ದಾರೆ. ಎಡಿಟರ್ ಸರ್ ಸೂಪರ್ ಆಗಿ ಮಾಡಿದ್ರು. ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಹೊಸ ಪ್ರತಿಭೆಗಳಿಗೆ ಇಂಥ ಬ್ಯಾನರ್ ಅಲ್ಲಿ ರತ್ನಮ್ಮ ಬ್ಯಾನರ್ ಅಲ್ಲಿ ಒಂದು ಬೆಳಿತಾರಂತ ಪ್ರತಿಭೆಗಳನ್ನ ಬೆಳೆಸೋದು ತುಂಬಾ ಖುಷಿ ಇದೆ. ತುಂಬಾ ಇಷ್ಟ ಆಗುತ್ತೆ. ಆದ್ರೆ ನಮ್ಮ ಮೂರ್ತಣ್ಣ ಹೇಳ್ದಂಗೆ ಈ ಸಿನಿಮಾದಲ್ಲಿ ತುಂಬಾ ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿರುವಂತ ಸಿನಿಮಾ. ಪ್ರತಿಯೊಂದು ಲೊಕೇಶನ್ ಕಾಂಪ್ರಮೈಸ್ ಆಗ್ತಾನೆ. ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಟೆಕ್ನಿಷಿಯನ್ ಆಗಿರ್ಬೋದು, ಮತ್ತೆ ಒಂದೊಂದು ಲೊಕೇಶನ್ಗಳಿಗೂ ಹೋಗಿ ಚರಿಷ್ಮಾ ಹೇಳ್ದಂಗೆ ತುಂಬಾ ಸತಿ ಸಾಂಗ್ ಶೂಟ್ ಲೇಟ್ ಬಿದ್ದಿತ್ತು. ಮತ್ತೆ ಫೈಟ್ ಮಾಡ್ಬೇಕಂದ್ರೆ ರಿಸಿಪ್ಟ್ ತಗೊಂಡು ಫೈಟ್ ಮಾಡ್ತಿದ್ದ. ಯಾಕೆಂದ್ರೆ ಯಾರು ಬಂದು ಬಡವ್ರ ಮಕ್ಕಳು ಬೆಳಿಬೇಕು ಅಂತಾರೆ, ಯಾರು ಬೆಳೆಯಲ್ಲ. ಬೆಳೆಸ್ಬೇಕಷ್ಟೇ. ನಾವು ಬೆಳಿಬೇಕಂದ್ರೆ ನಾವು ಕಷ್ಟಪಡಲೇಬೇಕು. ಡೆಡಿಕೇಶನ್, ಡೂ ಆರ್ ಡೈ ಅಂತ ಹೇಳ್ತಾರಲ್ಲ ಆ ತರ. ಕೋರದಲ್ಲಿ ಚಾನ್ಸ್ ಸಿಕ್ತು ಅಂದ್ಬಿಟ್ಟು ಮನೇಲಿ ಕೂತ್ಕೊಂಡು ಆಕ್ಟಿಂಗ್ ಮಾಡಿದೀನಿ, ಶೂಟಿಂಗ್ ಬಂದ ತಕ್ಷಣ ಮುಗಿತಾನದಲ್ಲ. ಆ ಪ್ಲೇಸ್ ಅಲ್ಲಿ ಏನಿದೆ ಅದನ್ನ ಶ್ರೀ ಸಾರ್ ಆಗಿರ್ಬೋದು, ಮೂರ್ತನ ಏನೋ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡು ಅದಕ್ಕೆ ಸಂಪೂರ್ಣವಾಗಿ ನಾವು ಜೀವ ತುಂಬಬೇಕು. ಇಲ್ಲಿ ಮಾಡಿರೋಂಥ ಪ್ರತಿಯೊಬ್ರು ಜೀವ ತುಂಬಿದ್ರೆ ಈ ಕೋರಗೆ. ದಯವಿಟ್ಟು ಎಲ್ಲ 18ನೇ ತಾರೀಕು ಒಂದು ಸಿನಿಮಾ ನೋಡಿ. ನೀವೇನ್ ಅನ್ಕೊಂಡಿದ್ರೆ ಈಗ ಹೊಸ ಸಿನಿಮಾಗಳು ತುಂಬಾ ಸಿನಿಮಾಗಳು ಬರ್ತಿದೆ, ಅದಕ್ಕೂ ಮೀರಿ ಏನೋ ನಮ್ಮ ಒಂದು ಹೊಸ ಸಿನಿಮಾ ಮಾಡಿದೀವಿ, ಹೊಸ ಸ್ಪೂರ್ಣ ಹಾಕೊಂಡು ಗೆಲ್ಲಬೇಕಂತ ಮೂರ್ತನ ತುಂಬಾ ಕಷ್ಟಪಟ್ಟು ಮಾಡಿರೋ, ಇಷ್ಟಪಟ್ಟು ಮಾಡಿರೋದು. ಕೊರಗಜ ದೇವ ಭಕ್ತಿ ನಮ್ಮ ಮೂರ್ತನವರು. ಕೊರಗಜನ್ ಸೀನು ತುಂಬಾ ಇದೆ, ನೀವು ನೋಡಿರ್ಬೋದು. ದೇವರ ಆಶೀರ್ವಾದ ತುಂಬಾ ನಮ್ಮ ಕೋರ ಸಿನಿಮಾ ಮೇಲಿದೆ. ಹಾಗೆ ಈ 18ನೇ ತಾರೀಕು ಸಿನಿಮಾ ಬಂದಿದ್ದು ನೋಡಿದವರು ಯಾರನ್ನು ನೆಗೆಟಿವ್ ರಿವ್ಯೂ ಬರೆಯಲ್ಲ ಅನ್ಕೊಂಡಿದ್ದೀನಿ. ಯಾಕೆ ಮಾಧ್ಯಮದವ್ರದ್ದು ಎಲ್ಲ ಪ್ರತಿಯೊಬ್ಬರದು ಒಂದು ವಿಡಿಯೋ ಮಾಡ್ತಾರೆ. ಆದ್ರೂ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ. ನಮ್ಮ ಸಿನಿಮಾನ ದಯವಿಟ್ಟು ಇಷ್ಟಪಡಿ, ಯಾಕೆಂದ್ರೆ ಅಷ್ಟು ಕಷ್ಟಪಟ್ಟು ಮಾಡಿದೀವಿ. ಇಷ್ಟ ಅಂದ್ರೆ ಕಾನ್ಸೆಪ್ಟ್ ಏನಿದೆ, ಕಥೆ ಏನಿದೆ ನಿಮ್ಗೆ ಅರ್ಥ ಆಗುತ್ತೆ. ಅವತ್ತು 18ನೇ ತಾರೀಕು ಸುನಾಮಿ ಕಿಟ್ ಏನ್ ಮಾಡಿದ್ದಾರೆ, ಮತ್ತೆ ಚರಿಷ್ಮಾ ಅವರು ತುಂಬಾ ಆಕ್ಟಿಂಗ್ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಒಂದು ಹೀರೋಯಿನ್ ಪಾಯಿಂಟಲ್ಲಿ ಒಂದು ಒಳ್ಳೇದಾಗಬೇಕು ಚರಿಷ್ಮನ್ಗೂ. ಮತ್ತೆ ನಮ್ಮ ಮುನಿ ಸರ್ ಒಂದು ಸಖತ್ತು ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಿದ್ದಾರೆ. ಏನ್ ಕ್ಯಾರೆಕ್ಟರ್ ಅಂತ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಮತ್ತೆ ಸೌಜನ್ಯನು ಅಷ್ಟೇ, ಅಮ್ಮನ್ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ. ಅಮ್ಮ ಅಲ್ಲ, ಅವರು ಹೀರೋಯಿನ್ ಇದ್ದಂಗಿದ್ದಾರೆ. ನೆಕ್ಸ್ಟ್ ಹೀರೋಯಿನ್ ಆಗ್ಲಿ, ಒಳ್ಳೇದಾಗ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ನಮ್ಮ ಚೆಲುವಣ್ಣ ಕೋ ಪ್ರೊಡ್ಯೂಸರ್, ನಮ್ಮ ಮೂರ್ತಿನ ಬ್ರದರ್, ಅವರು ನಮಗೆ ತುಂಬಾ ಸಾಥ್ ಕೊಟ್ಟು ಒಂದು ಒಳ್ಳೆ ಸಿನಿಮಾಗೆ ಒಂದು ಸಾಥ್ ಕೊಟ್ಟಿದಾರಣ. ನಿಮ್ಗೆ ಒಳ್ಳೇದಾಗಬೇಕು. ಮಂಜಕ್ಕ ಮತ್ತೆ ನಮ್ಮ ಮೂರ್ತಿನ ಫ್ಯಾಮಿಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಎಲ್ಲಾ ಪ್ರೊಡ್ಯೂಸರ್ಗಳು ಮನೇಲಿ ಕೂತ್ಕೊಂಡು ಸಪ್ಲೈನ ಕಳಿಸಿ ಊಟ ಮಾಡಿ ಅಂತಾರೆ. ಇಡೀ ಫ್ಯಾಮಿಲಿ ಬಂದು ಎಲ್ರಿಗೂ ಊಟ ಬಡಿಸಿ ಮಾಡಿ ಸೆಟ್ ಅಲ್ಲಿ ಪ್ರತಿಯೊಂದು ಯೋಗಕ್ಷೇಮಗಳನ್ನ ವಿಚಾರಿಸ್ಕೊಂಡಿದ್ದಾರೆ. ಎಲ್ಲಾ ಫ್ಯಾಮಿಲಿಗಳು ಮಾಡಲ್ಲ. ಯಾಕೆಂದ್ರೆ ಅವರು ಯಾರನ್ನ ಬೆಳೆಸ್ಬೇಕಂತ ಮಾಡ್ತಿಲ್ಲ, ಅವರು ಹಾಕಿರೋದ ಬಂಡವಾಳಿಗೆ ಎಲ್ರಿಗೂ ಒಳ್ಳೇದಾಗ್ಬೇಕು. ಇಷ್ಟು ಜನ ಆರ್ಟಿಸ್ಟ್ಗಳು ಒಳ್ಳೇದಾಗ್ಬೇಕು. ನಮ್ಮ ಫ್ಯಾಮಿಲಿ ಸಪೋರ್ಟ್ ಅನ್ಕೊಂಡು ನಿಂತ್ಕೊಂಡು ಮಂಜಕ್ಕ ಮತ್ತೆ ಮನು, ಸಾಗರು ಮತ್ತೆ ಕಾವ್ಯ, ಅವ್ರ ಫ್ಯಾಮಿಲಿಗೆ ಒಳ್ಳೇದಾಗ್ಬೇಕು. ಅವ್ರು ಹಾಕಿರೋ ಬಂಡವಾಳ ಬರಬೇಕು, ಡಬಲ್ ಬರಬೇಕು. ನಮ್ಮ ಮೂರ್ತಿನ ಇಲ್ಲ ಕೂತ್ರೆ ತುಂಬಾ ಚೆನ್ನಾಗಿ ಮಾತಾಡಿದ್ರು. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಕೋರ ಬಗ್ಗೆ ಏನ್ ಹೇಳೋದಂದ್ರೆ, ಒಳ್ಳೆ ಕಂಟೆಂಟ್ ಇರಬೇಕು. ಪರಭಾಷೆಗಳ ಸಿನಿಮಾಗಳನ್ನ ಇಷ್ಟಪಡ್ತೀರಾ, ನಮ್ಮ ಕೋರೋನಾ 100% 18ನೇ ತಾರೀಕು ಇಷ್ಟಪಟ್ಟೇ ಪಡ್ತೀರಾ. ನೀವು ಪ್ರಿಸರ್ವೇಷನ್ ನೋಡ್ಬೋದು, ಲೊಕೇಶನ್ ಆಗಿರ್ಬೋದು, ಮತ್ತೆ ನೋಡಿ ಅದು ಸಾಂಗ್ ಅಲ್ಲಿ ಮಾಡಿರೋಂಥ ಒಂದು ಸೀನ್. ನೀವು ಟ್ರೈಲರ್ ನೋಡಿದಾಗ ಅನ್ಸುತ್ತೆ ಎಲ್ಲರೂ ಟ್ರೈಲರ್ ಅಲ್ಲಿ ಸೂಪರ್ ಆಗಿ ಮಾಡಿರ್ತಾರ, ಸಿನಿಮಾದಲ್ಲಿ ಏನಿಲ್ಲ ಅಂತ. ಸಿನಿಮಾದಲ್ಲಿ ನೀವೇನ್ ಟ್ರೈಲರ್ ನೋಡಿರ್ತಾರ, ಸಿನಿಮಾದಲ್ಲಿ A to Z ಹಂಗೆ ಇರುತ್ತೆ. ಆ ಮೇಕಿಂಗು, ಆ ಕ್ವಾಲಿಟಿ, ಆ ಕಾನ್ಸೆಪ್ಟು ಎಕ್ಸ್ಟ್ರಾರ್ಡಿನರಿ ನಿಮ್ಗೆ ಇಷ್ಟಪಡುತ್ತೆ. ನಾನು ಹೀರೋಗೆ ಅಂತ ಹೇಳ್ತಿಲ್ಲ, ಒಬ್ಬ ಆಡಿಯನ್ಸ್ ಆಗಿ ಹೇಳ್ತಾ ಇದ್ದೀನಿ ನಮ್ಮ ಸಿನಿಮಾ ಬಗ್ಗೆ. ನೀವು ನೋಡಿದಾಗ ಅವತ್ತು ತುಂಬಾ ಖುಷಿ ಬಿಡ್ತೀರಾ. ಎಲ್ಲರೂ ಆಶೀರ್ವಾದ ಮಾಡಿ. ಸೂತ್ರ ಕಟ್ರ ಗಾಳಿಪಟ, ಸುನಾಮಿ ಬಂದ್ರೆ ಕೋರನ ಆಟಪಟ ಅಂತ 18ನೇ ತಾರೀಕು ನಾನು ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಆಶೀರ್ವಾದ ಇರಬೇಕು. ಅದೇ ತರ ನಮ್ಮ ಸಂಜಯ್ ಗೌಡರು ನಮ್ಗೆ ಬಂದು ಆಶೀರ್ವಾದ ಮಾಡಿದ್ದಾರೆ. ಅಣ್ಣ ನೀವು ಬಂದಿದ್ದು ನಮ್ಗೆ ತುಂಬಾ ಖುಷಿ ಆಯ್ತು. ಮಾತಾಡೋದು 2 ಮಾತು. ಅದೇ ತರ ಇಲ್ಲ ಆಕ್ಷನ್ ಒಂದೇ ಅಂತಲ್ಲ, ಎಮೋಷನಲ್ ಇದೆ, ಸೆಂಟಿಮೆಂಟ್ ಇದೆ, ಕ್ಯೂಟ್ ಲವ್ ಸ್ಟೋರಿ ಇದೆ. ಒಂದು ಸಿನಿಮಾದಲ್ಲಿ ನಿಮ್ಗೆ ಯಾವ ತರ ಬೇಕೋ ಅದನ್ನ ಬಿಟ್ಟು ಒಂದು ಹೊಸ ಪ್ರಪಂಚಕ್ಕೆ ಹೋಗ್ಬೋದು. ಈಗ ಸಿನಿಮಾ ನೋಡಿದ್ರೆ ಟ್ರೈಲರ್ ನೋಡಿದಾಗ ವಾವ್ ಅನ್ಸುತ್ತೆ.
ಸಿನಿಮಾ ನೋಡಿ ಹೊರಗಡೆ ಬಂದಾಗ ಏನೋ ಒಂದು ಪ್ರಪಂಚಕ್ಕೆ ಹೋಗಿದೆಯಪ್ಪ ಅನ್ಸುತ್ತೆ. ಫಾರೆಸ್ಟ್ ಸಬ್ಜೆಕ್ಟ್ ಅಂತ ಬಂದಾಗ ಎಲ್ಲರೂ ಕಾಡು ಅಂತ ಹೇಳ್ತಾರೆ. ಕಾಡು ಒಳಗಡೆ ಯಾವ ತರ ಬೇಕು ಅಂತ ವೆರೈಟಿ ಲೊಕೇಶನ್ ನಮ್ಮ ಮೂರ್ತಣ್ಣ ಡೈರೆಕ್ಟರ್ ಸರ್ ತುಂಬಾ ಚೂಸ್ ಮಾಡಿ ಒಂದು ಒಳ್ಳೆ ಎಲ್ಲಾ ಹೀರೋಯಿನ್ಗಳಿಗೆ ಏನ್ ತರ ಹೇಳ್ತಾರೆ ಅದೇ ತರ ಅದಕ್ಕಿಂತ ಎಕ್ಸ್ಟ್ರಾರ್ಡಿನರಿ ಮಾಡಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಶ್ರೀ ಸರ್ ನೀವು ಸಿಕ್ಕಿದ್ದು, ಮತ್ತೆ ಅಕ್ಕಪಕ್ಕ ಕೂತಿದ್ದೀರಾ ಹೊರಟ ಮತ್ತೆ ಕೋರ. ನೆಕ್ಸ್ಟ್ ಕೋರ ಹೊರಟ ಹೋಗ್ಬಿಡುತ್ತೆ ಸರ್. ನೆಕ್ಸ್ಟ್ ಕೋರ ಹಿಟ್ ಆಗ್ಬಿಟ್ರೆ ಕೋರಶ್ರೀ ಅಂತ ಬಂದ್ಬಿಡುತ್ತೆ. ಆಮೇಲೆ ಗ್ಯಾಪ್ ಬ್ರಾಕೆಟ್ ಅಲ್ಲಿ ಕೋರನ್ನು ಸೇರಿಸ್ಕೊಳ್ಳಿ ಸ್ವಲ್ಪ ಹೊರಟ ಪಕ್ಕ. ಆಮೇಲೆ ನೆಕ್ಸ್ಟ್ ನಮ್ಮ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ ಲಾಸ್ಟ್ ಆಗಿ, ಈ ಸಿನಿಮಾದಲ್ಲಿ ಹೇಳ್ತೀನಿ ನಾನು ಅದನ್ನು. ಈ ಸಿನಿಮಾದಲ್ಲಿ ನನಗೆ ಟಗ್ ಆಫ್ ಕೊಡೋ ಅಂತ ಬರೀ ಪ್ರೊಡ್ಯೂಸರ್ ಎಲ್ಲ ಖಳನಾಯಕ ಕಠೋರ ಅಂತ ಒಂದು ಒಳ್ಳೆ ಅದ್ಭುತವಾಗಿ ಕ್ಯಾರೆಕ್ಟರ್ ಮಾಡಿದ್ದಾರೆ. ನೀವು ನೋಡಿರ್ಬೋದು, ಟೀಸರ್ ಆಗಿರ್ಬೋದು, ಟ್ರೈಲರ್ ಆಗಿರ್ಬೋದು, ಎಕ್ಸ್ಟ್ರಾರ್ಡಿನರಿ ಲುಕ್ ಆ ಮೇಕಿಂಗ್ ಅಲ್ಲಿ ಒಂದೊಳ್ಳೆ ಮಾಸ್ ವಿಲನ್. ಈ ಕನ್ನಡ ಇಂಡಸ್ಟ್ರಿ ದೊಡ್ಡ ಈ ವಿಲನ್ಗಳು ಮಾಡಿರ್ತಾರೆ. ಆ ದೊಡ್ಡ ವಿಲನ್ಕಿಂತ ಒಂದು ದೊಡ್ಡ ವಿಲನ್ ಆಗ್ಬೇಕನ್ನೋದೇ ನನ್ನ ಆಸೆ ಅಣ್ಣ. ನನ್ಗೆ ಹೆಂಗ್ ಸಾಥ್ ಕೊಟ್ಟಿದ್ದಾರೆ, ನನ್ನ ಆಶೀರ್ವಾದ ನಿಮ್ಗಿರ್ಲಿ, ದೇವರ ಆಶೀರ್ವಾದ ಇರ್ಲಿ. ನೀವು ಬೆಳಿಬೇಕು. 100 ಜನಕ್ಕೆ ಸೆಟಲ್ ಅನ್ನ ಹಾಕಿದ್ದೀರಾ. ಇವತ್ತು ನಿಮ್ಮ ನೆಕ್ಸ್ಟ್ ಕೋರ ಒಂದು ನೀವು ಹಾಕಿರೋ ಬಂಡವಾಳಗಿಂತ ಒಂದು ಸ್ವಲ್ಪ ಜಾಸ್ತಿ ಬಂದ್ರು ನಮ್ಗೆ ಖುಷಿನೇ. ನೀವು ದೊಡ್ಡ ಒಂದು ಖಳನಾಯಕನಾಗಿ ಇಂಡಸ್ಟ್ರಿಲಿ ನನ್ ಕೊಡ್ಬೇಕಣ್ಣ. ಬಂದ್ಮೇಲೆ ಕೊಟ್ಟಿಲ್ಲ ನಂಗೆ ಹೇಳ್ರಿ, ಸ್ವಲ್ಪ ನಾವು ಕೊಡ್ಬೇಕು. ಕಷ್ಟಪಟ್ಟು ಕೈ ಕಾಲು ಇಟ್ಬಿಟ್ಟು ಮಾಡಿದೀವಿ. ಆಮೇಲೆ ಗಿರಿನೂ ಸಖತ್ತಾಗಿ ಆಕ್ಟಿಂಗ್ ಮಾಡಿದೆ. ಗಿಳಿ ನಿಮ್ಗೂ ಕೋ ಡೈರೆಕ್ಟರ್ ಆಗಿ ಮಾಡಿದ್ದೆ, ಮತ್ತೆ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದೆ. ತುಂಬಾ ಖುಷಿಯಾಗಿ ನೀನು ಮಾಡಿದ್ದು. ಮತ್ತೆ DOP ಬಗ್ಗೆ ಹೇಳ್ಬೇಕು, ಅವರು ಕುಳ್ಳುಕ್ಕಿದ್ರೆ ಕ್ಯಾಮ್ರಾ ವರ್ಕು ಸಖತ್ತಾಗಿ ಮಾಡಿದ್ದಾರೆ. ತಲೆ ಜಾಸ್ತಿ ಅಣ್ಣ, ಲವ್ ಯು ಅಣ್ಣ, ಒಳ್ಳೇದಾಗ್ಲಿ. ಅದೇ ತರ ಎಲ್ಲ ಆರ್ಟಿಸ್ಟ್ಗಳಿಗೂ ಯಾರು ಹೆಸರು ಮಿಸ್ ಆಗಿದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಬಿಟ್ರಿ. ಮತ್ತೆ ರೀಲ್ಸ್ ಮಾಡಿದಿರಿ ಮೇಡಮ್, ತುಂಬಾ ಚೆನ್ನಾಗಿ ಮಾಡಿದಿರಿ. ನಮ್ಮ ಕೋರಗೋಸ್ಕರ ಸಪೋರ್ಟ್. ನಿಮ್ಗೂ ಒಳ್ಳೇದಾಗ್ಲಿ. ನೆಕ್ಸ್ಟ್ 3 ತಾಣ ಹೇಳ್ದಂಗೆ ಒಂದು ಒಳ್ಳೊಳ್ಳೆ ಪ್ರಾಜೆಕ್ಟ್ ಮಾಡ್ಕೊತಾರೆ. ಒಳ್ಳೇದಾಗ್ಲಿ. ಕೊರೋನಾ 15ನೇ ತಾರೀಕು ಗೆಲ್ಸಿ ಯಾರೇ ಆಶೀರ್ವಾದ ಮಾಡಿ. ಎಲ್ಲ ಮೀಡಿಯಾ ಬಾಂಧವರಿಗೆ ಹೇಳೋದು ಇಷ್ಟನೇ, ನಮ್ಮ ಇಷ್ಟಪಟ್ಟು ಮಾಡಿರುವಂತ ಸಿನಿಮಾನ ದಯವಿಟ್ಟು ಆಶೀರ್ವಾದ ಮಾಡಿ. ಮತ್ತೆ ಮೀಡಿಯಾದಲ್ಲಿ ನಮ್ಮ ಅನಿಲ್ ಅವರು ನಮಗೋಸ್ಕರ ಒಂದು ಒಳ್ಳೆ ಇವೆಂಟ್ ಮಾಡ್ಕೊಂಡಿದ್ದಾರೆ. ನಿಮ್ಗೂ ಒಳ್ಳೇದಾಗ್ಲಿ ಅನಿಲ್ ಅವರೇ. ಕೊರೋನಾ 15ನೇ ತಾರೀಕು ನೋಡಿ ಆಶೀರ್ವಾದ ಮಾಡಿ, ಆರೈಸಿ, ಗೆಲ್ಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ಲರನ್ನು ಗುರುತಿಸಿ ಎಲ್ಲರಿಗೂ ಥ್ಯಾಂಕ್ ಯು ಹೇಳಿದಂತಹ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.